ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ಸುಂದರ ಕನ್ನಡ ಭಾಷಣ ನೋಡ್ತಾ ಹೋಗೋಣ. ಹಾಗೆ ಒಂದು ಭಾಷಣ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕಾನ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಸಮಸ್ತ ಬಂಧು ಭಗಿನಿಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾವೆಲ್ಲರೂ ಸ್ತ್ರೀ ಕುಲದ ಸ್ಫೂರ್ತಿ ದೇವತೆ, ಭಕ್ತಿ ಮತ್ತು ಸಹನೆಯ ಪ್ರತಿರೂಪವಾದ ಮಹಾಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಆಚರಿಸಲು ಸೇರಿದ್ದೇವೆ. ಈ ಸುಸಂದರ್ಭದಲ್ಲಿ ಅವರ ಜೀವನದ ಕುರಿತು ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಹೇಮರೆಡ್ಡಿ ಮಲ್ಲಮ್ಮನವರು ಸುಮಾರು 14-15ನೇ ಶತಮಾನದ ಅವಧಿಯಲ್ಲಿ ಜೀವಿಸಿದವರು. ಆಂಧ್ರ ಪ್ರದೇಶದ ರಾಂಪುರದಲ್ಲಿ ನಾಗರೆಡ್ಡಿ ಮತ್ತು ಗೌರಮ್ಮ ದಂಪತಿಗಳ ಪುತ್ರಿಯಾಗಿ ಜನಿಸಿದ ಇವರು ಬಾಲ್ಯದಲ್ಲೇ ಶ್ರೀಶೈಲ ಮಲ್ಲಿಕಾರ್ಜುನನ ಪರಮ ಭಕ್ತರಾಗಿದ್ದರು. ಸಿದ್ದಾಪುರದ ಹೇಮರೆಡ್ಡಿಯವರ ಮಗ ಭರಮರೆಡ್ಡಿಯವರೊಂದಿಗೆ ಇವರ ವಿವಾಹವಾಯಿತು. ಮಲ್ಲಮ್ಮನವರ ಜೀವನವು ಸುಲಭವಾಗಿರಲಿಲ್ಲ. ಮನೆಯಲ್ಲಿ ಅತ್ತೆ ಮತ್ತು ನಾದಿನಿಯರಿಂದ ಅವರು ಅನೇಕ ಕಷ್ಟ ನೋವುಗಳನ್ನು ಅನುಭವಿಸಿದರು. ಆದರೆ ಅವರು ಯಾವುದಕ್ಕೂ ಧೃತಿಗೆಡದೆ ತನ್ನನ್ನು ದ್ವೇಷಿಸಿದವರಿಗೂ ಒಳಿತನ್ನೇ ಬಯಸಿದ ಮಹಾಚೇತನ. ಕಾಡಿನಲ್ಲಿ ದನ ಕಾಯುವಾಗಲೂ ಅವರು ಶಿವನ ಧ್ಯಾನವನ್ನು ಬಿಡಲಿಲ್ಲ. ಅವರ ಪತಿ ಭರಮರೆಡ್ಡಿಯು ಅವರನ್ನು ಕೊಲ್ಲಲು ಬಂದಾಗ ಮಲ್ಲಮ್ಮನವರ ಭಕ್ತಿಗೆ ಮಾರು ಹೋದ ಮಲ್ಲಿಕಾರ್ಜುನ ಸ್ವಾಮಿಯೇ ಪ್ರತ್ಯಕ್ಷವಾಗಿ ಮಲ್ಲಮ್ಮನನ್ನು ಕಾಪಾಡಿದ ಇತಿಹಾಸವಿದೆ. ಮಲ್ಲಮ್ಮನವರು ವಚನಗಳನ್ನು ರಚಿಸದಿದ್ದರೂ ಅವರ ಇಡೀ ಬದುಕೆ ಒಂದು ಬೃಹತ್ ವಚನದ ಸಂಪುಟದಂತಿದೆ. ಅವರು ನೀಡಿದ ಪ್ರಮುಖ ಸಂದೇಶಗಳೆಂದರೆ ದಾನಗುಣ, ಸಂಪತ್ತಿಗೆ ಸೊಕ್ಕಬಾರದು, ಬಡವರಿಗೆ ದಾನ ಮಾಡಬೇಕು, ಕ್ಷಮೆ, ತನಗೆ ಕೆಟ್ಟದ್ದನ್ನು ಮಾಡಿದವರಿಗೂ ಒಳ್ಳೆಯದನ್ನೇ ಬಯಸಬೇಕು, ಭಕ್ತಿ, ಎಂತಹ ಸಂಕಷ್ಟ ಕಾಲದಲ್ಲೂ ಭಗವಂತನ ಮೇಲಿನ ನಂಬಿಕೆ ಕಳೆದುಕೊಳ್ಳಬಾರದು. ಇಂದು ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಮೇ 10ರಂದು ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಅಧಿಕೃತವಾಗಿ ಆಚರಿಸುತ್ತಿದೆ. ಕೇವಲ ಜಯಂತಿ ಆಚರಿಸದೆ ಸಾಲದು, ಅವರ ಸಹನೆ, ಸನ್ನಡತೆ ಮತ್ತು ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಆಚರಣೆ ನಿಜವಾದ ಅರ್ಥ ಬರುತ್ತದೆ. ಇಷ್ಟು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮನವರಿಗೆ ಜಯವಾಗಲಿ. ಹಾಗಾದ್ರೆ ಈ ಭಾಷಣ ಅಂತಕ್ಕಂಥ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.